ಚರ್ಚೆ ನಡೆದಿದೆ. ಅದು ಸಿ ಎಂ ಅವ್ರಿಗೆ ಹೇಳಿದ್ದೀವಿ, DCM ಅವ್ರಿಗೆ. ಅವ್ರು ಅಂತಿಮವಾಗಿ ಇವತ್ತು ಮಾತಾಡ್ಕೊಂಡು ಬರ್ತು ಅಂತ ಹೇಳಿದ್ದಾರೆ. ಅವ್ರೇನು ಮಧ್ಯಾಹ್ನ ಬರ್ತಾರೆ, ವಾಪಸ್ ಬಂದ ಮೇಲೆ ಕೇಳೋಣ ಏನೇನು ಡಿಸ್ಕಷನ್ ಆಗಿದೆ. ನಿಮ್ಮ ಅಪೇಕ್ಷೆ ಇರೋದು ಸಚಿವ ಸ್ಥಾನದ ಜೊತೆಗೆ KPCC ಕೊಡ್ಲಿ ಅಂತನಾ? ಹೆಂಗೆ ಸರ್? ಇಲ್ಲ ಅದನ್ನು DCM CM ಅವರೇ ನಿರ್ಧಾರ ಮಾಡಬೇಕು ಯಾವ ರೀತಿ ಇರಬೇಕಂತ. ಸೊ ಅವ್ರ ಮೇಲೆ ನಾವು ಒಪ್ಸಿದ್ದೀವಿ ಯಾವ ರೀತಿ ಇರಬೇಕಂತ. ನೀವೇ ಮಾತಾಡ್ಕೊಳ್ಳಿ ಹೈಕಮಾಂಡ್ ಜೊತೆ. ಸೊ ಅವ್ರು ಮಧ್ಯಾಹ್ನ ಬಂದು ಹೇಳಿದ್ಮೇಲೆ ನೋಡೋಣ ಏನು ಹೇಳ್ತಾರೆ ಮುಂದೆ. ಮೊನ್ನೆ ಹೇಳಿದ್ವಿ, ಅವ್ರಿಗೆ ಹೇಳಿದ್ದೀವಿ ಇದ್ರ ಬಗ್ಗೆ ಮಾತಾಡ್ಕೊಂಡು ಬನ್ನಿ ಅಂತ, ಅಧ್ಯಕ್ಷರಿಗೂ ಹೇಳಿದ್ದೀವಿ. ಸೊ ಬಂದ್ಮೇಲೆ ಮಧ್ಯಾಹ್ನ ಮಾತಾಡ್ತೀನಿ, ಅವ್ರು ಏನು ಹೇಳಿದಾರೆ ಗೊತ್ತಿಲ್ಲ ನನಗೆ. ಸರ್, ಮುಖ್ಯಮಂತ್ರಿಗಳ ವಿಚಾರ ಬಗೆಹರಿದಿದೆ, ನಾಳೆ CLP ಇದೆ, ಕ್ಲಿಯರ್ ಆಗಿದೆ. ಹೆಚ್ಚುವರಿ DCM ವಿಚಾರದ ಏನಿದೆ ಸರ್ ಪ್ರಸ್ತಾಪ? ಅದು ಗೊತ್ತಿಲ್ಲ, ನಾಳೆ CLP ಆದ್ಮೇಲೆ ಚರ್ಚೆ ಆಗ್ಬೋದು. ಎಷ್ಟು ಜನ DCM ಆಗ್ತಾರ ಅಥವಾ ಆಗದೇ ಇರ್ಬೋದು, ಎರಡು ಚಾನ್ಸ್ ಇದೆ. ಆಗ್ಬೋದು, ಆಗದೇ ಇರ್ಬೋದು, ಎರಡು ಇದೆ ಚಾನ್ಸ್. ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? 28ರ ಚುನಾವಣೆ ದೃಷ್ಟಿಯಿಂದ ಆಗ್ಬೇಕು ಅಂತಿರೋ ಯಾವ್ದ್ರೆ ಹೆಚ್ಚುವರಿ DCM? ಅಲ್ಲ, DCM ಮಾಡ್ಬೋದು, ಮಾಡದೇ ಇರ್ಬೋದು. ನಾವು ಕೆಲಸ ಯಾವ ರೀತಿ ಮಾಡ್ತೀವಿ, ಜನರ ಹತ್ರ ಎಷ್ಟು ಹೋಗ್ತೀವಿ, ಏನು ಕಾರ್ಯಕ್ರಮ ಕೊಡ್ತೀವಿ, ಡೆವಲಪ್ಮೆಂಟ್ ಮೇಲೆ ಜನ ಓಟ್ ಹಾಕ್ತಾರೆ. DCM ಮಂತ್ರಿ ಇದೀವಿ, ಇನ್ನೊಂದಿದೆ ಅಂತ ಹಾಕೋಲ್ಲ. ನಮ್ಮ ಐಡಿಯಾಲಜಿ ಇದೆಲ್ಲ ಕೌಂಟ್ ಆಗುತ್ತೆ ಚುನಾವಣೆ. ಅದು ಒಂದ್ಸರಿ ಆಗುತ್ತೆ, ಆಗೋಲ್ಲ, ಹೇಳಲಿಕ್ಕಾಗೋಲ್ಲ. ಆಗ್ಬೋದು, ಆಗದೆ ಇರ್ಬೋದು, ಹೇಳಲಿಕ್ಕಾಗೋಲ್ಲ. ಇನ್ನು 2 ವರ್ಷ ಇದೆ, 2 ವರ್ಷವರೆಗೆ ಅದನ್ನ ಹಿಡಿದು ಇಟ್ಕೋಬೇಕಲ್ಲ, ಭಾಳ ಕಷ್ಟದ ಕೆಲಸ. 2 ಇಯರ್ಸ್ ನಾವು ಸಸ್ಟೈನ್ ಮಾಡ್ಕೋಬೇಕಲ್ಲ ಅದನ್ನ. ಇಲ್ಲ, ಅದು ಹೈಕಮಾಂಡು ಹೊಸ CM ಸಿದ್ದರಾಮಯ್ಯ ಅವರು ನಿರ್ಧಾರ ಮಾಡಬೇಕು ಯಾವ ರೀತಿ ಅಂತ. ಸಿದ್ದರಾಮಯ್ಯನವರ ಬೆನ್ನಿಗೆ ಅವರ ಜೊತೆಗಿದ್ದಂತಹ ಆಪ್ತರು ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಲ್ಬೇಕಿತ್ತು ಅನ್ನುವಂತ ಅಭಿಪ್ರಾಯ ಇದೆ ಸರ್. ಅಂದ್ರೆ ರಾಹುಲ್ ಗಾಂಧಿ ಅವರು ಈ ನಿರ್ಧಾರ ತಗೊಂಡಾಗ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ ಇಲ್ಲ ಸಿದ್ದರಾಮಯ್ಯನವರು ಮುಂದುವರಿಸಿ ಅಂತ ಹೇಳಬೇಕಿತ್ತು ಅಂತ. ಕೆಲವರು ಜಂಪ್ ಆದ್ರು. ಇಲ್ಲ, ಈ ಕಡೆ ಜಂಪ್ ಆಗೋದು ಏನು, ಅವ್ರೇನು ಯಾರು ಕೇಳಿ ಏನೋ ಡಿಸಿಷನ್ ತಗೊಂಡಿಲ್ಲ. ಮುಂಚೆ ಏನು ಅಗ್ರಿಮೆಂಟ್ ಆಯ್ತು ಅದ್ರ ಪ್ರಕಾರ ಡಿಸಿಷನ್ ತಗೊಂಡ್ರೆ ಇದ್ರಲ್ಲಿ ಯಾರು ಹೇಳೋದು ಕೇಳೋದು, ಅವ್ರು ಸಹಿ ಮಾಡಿದ್ರು ಇವ್ರು ಸಹಿ ಮಾಡಿದ್ರು ಅದು ವಾಪ ಅಷ್ಟೇ. ಇದರಲ್ಲಿ ಯಾರು ಕೇಳಿ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಡೆಲ್ಲಿ ಹಂತಲ್ಲಿ ಆಗಿದೆ, ನಾವು ಹೇಳ್ತೀವಲ್ಲ, ಡೆಲ್ಲಿಯಲ್ಲಿ ಆಗಿದೆ ನಮ್ಗೆ ಗೊತ್ತಿಲ್ಲ, ಪದೇ ಪದೇ ನಾವು ಹೇಳಿದ್ದೀವಿ. ಡೆಲ್ಲಿಯಲ್ಲಿ ನಿರ್ಣಯ ಆಗಿತ್ತು, ಅಲ್ಲೇ ಅದನ್ನು ಮುಗಿಸಿದ್ದಾರೆ. ಮತ್ತೆ ಇನ್ನೇನು ಬೆಂಗಳೂರಲ್ಲಿ ಅದನ್ನು ಚರ್ಚೆ ಮಾಡೋದ್ರಲ್ಲಿ ಇಲ್ಲ ಇನ್ಸರಿ ಪ್ರಶ್ನೆ ಇಲ್ಲ. ಈಗ ಹೈಕಮಾಂಡ್ ಡಿಸಿಷನ್ ತೋದ್ಮೇಲೆ ಪ್ರಶ್ನೆ ಬರೋದಿಲ್ಲ. ಅದು ಸಿದ್ದರಾಮಯ್ಯ ವಿರುದ್ಧ ಸಹಿ ಸಂಗ್ರಹ ಮಾಡಿ ಹೈಕಮಾಂಡ್ ಅದೆಲ್ಲ ಸುಳ್ಳು, ಯಾರು ಮಾಡಿಲ್ಲ. 37 ಜನ ಮಾಡ್ರೆ ಮತ್ತೆ 200 ಜನ ಅವ್ರ ಅಭಿಪ್ರಾಯ ಬೇಡ. 37 ಜನ ಮಾಡ್ರೆ 200 ಜನದ ಅಭಿಪ್ರಾಯ ಕೇಳಬೇಕಲ್ಲ. ಹಂಗೆ ಸುಮ್ಮನೆ ಯಾರೋ ಅದು ಹಾಕಿದಾನಂತ ಅದೇ ಚರ್ಚೆ ಬೇಡದು. ಮತ್ತೆ ಅವರೇ ಹೀರೋ ಅದಲ್ಲ 37 ಜನ, 200 ಜನ ಎಲ್ಲಿ ಹೋದ್ರೆ ಪ್ರಶ್ನೆ. ಅದೆಲ್ಲ ಸುಳ್ಳು, ಯಾರೋ ಅವರ ಹಾಕಿದಾರೆ ವಾಟ್ಸಪ್ನಲ್ಲಿ ಟ್ವೀಟ್ ಮಾಡ್ಯಾರಂತ ಪ್ರಮುಖ ಆಗೋಲ್ಲ. ಅದು ಯಾವುದೇ ಸಹಿ ಹೋಗಿಲ್ಲ, ಯಾರು ಚರ್ಚೆನೂ ಮಾಡಿಲ್ಲ, ಒಪ್ಪಂದ ಪ್ರಕಾರ ಆಗಿದೆ ಅಷ್ಟೇ ಅದರಲ್ಲಿ.